Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇನ್ನು ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ಬರ್ತಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಂಜೆ 6:30ಕ್ಕೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ. ದುಬೈನಿಂದ ಬೆಂಗಳೂರು ಏರ್ಪೋರ್ಟ್ಗೆ ಬರ್ತಿದ್ದಾರೆ ಪ್ರಜ್ವಲ್. ಬಂದ ಕೂಡಲೇ ಪ್ರಜ್ವಲ್ರನ್ನ ವಶಕ್ಕೆ ಪಡಿತಾರೆ ಪೊಲೀಸರು. ಪ್ರಜ್ವಲ್ ವಶಕ್ಕೆ ಪಡೆಯಲಿರುವಂತಹ ನಿಟ್ಟಿನಲ್ಲಿ ಏರ್ಪೋರ್ಟ್ನಲ್ಲೇ ಪೊಲೀಸರು ಇದ್ದಾರೆ, ಬೀಡು ಬಿಟ್ಟಿದ್ದಾರೆ. ಪ್ರಜ್ವಲ್ ಬರ್ತಾ ಇದ್ದಾರೆ ಅನ್ನುವಂಥ ಸಂಗತಿ ಗೊತ್ತಾಗ್ತಾ ಇದ್ದ ಹಾಗೆ SIT ಫುಲ್ ಅಲರ್ಟ್ ಆಗಿದೆ. ಸದ್ಯ ಏರ್ಪೋರ್ಟ್ನಲ್ಲೇ SIT ಟೀಮ್ ಕೂಡ ಇದೆ, ಇತರ ಪೊಲೀಸರು ಕೂಡ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಾವು ಪ್ರತಿನಿಧಿ ಅನಿಲ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಜೊತೆಗೆ ನಾವು ಪ್ರತಿನಿಧಿ ಕಿರಣ್ ಕೂಡ ಈ ಒಟ್ಟು ಘಟನೆಗೆ ಸಂಬಂಧಪಟ್ಟ ಹಾಗೆ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡುವಂತ ನಿಟ್ಟಿನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ ಅನಿಲ್, ಬೆಳಗ್ಗೆಯಿಂದನೂ ಕೂಡ 9 ಗಂಟೆ 10 ಗಂಟೆ ಈ ತರ ಅಂತ ಸಮಯ ಕೇಳಿ ಬರ್ತಾನೆ ಇದೆ. ಬಟ್ ಈಗ 6:15ಗೆ ಖಚಿತವಾಗಿ ಅವ್ರು ಬರ್ಬೋದು ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆಯಾ ಅನಿಲ್? ಅದಕ್ಕೆ ವ್ಯವಸ್ಥೆ ಅಂದ್ರೆ ಮಾಮೂಲಿಯಾದಂತ ವಿಮಾನದಲ್ಲೇ ಬರ್ತಾ ಇರುವಂತದ ಅಥವಾ ಏನಾದ್ರೂ ವಿಶೇಷ ವಿಮಾನದಲ್ಲಿ ಈ ಕಡೆಗೆ ಬರ್ತಾ ಇದ್ರ? ಏನ್ ಕತೆ ಅನಿಲ್? ಖಂಡಿತವಾಗ್ಲೂ ಮಾಲ್ತೇಶ್, ಅಂದ್ರೆ 3 ಗಂಟೆ ವಿಮಾನಕ್ಕೆ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರು ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನದ ಅಂದ್ರೆ ಟರ್ಮಿನಲ್ 2ಗೆ ಬರ್ತಾರ ಒಂದು ಮಾಹಿತಿ ಇತ್ತು. ಆದ್ರೆ ಈಗ ಸ್ವಲ್ಪ ತಡವಾಗಿ ಅಂದ್ರೆ ಸಂಜೆ 6:30 ಒಂದು ಫ್ಲೈಟ್ಗೆ ಬರ್ತಾ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಅಂದ್ರೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ಬೆಂಗಳೂರಿಗೆ ಎಂಟ್ರಿ ಆಗಬಹುದು. ಅಂದ್ರೆ ದುಬೈನಿಂದ ನೇರವಾಗಿ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬರ್ತಾರೆ. ಇಲ್ಲಿ ಈಗಾಗಲೇ ಇಲ್ಲಿನ ಸ್ಥಳೀಯ ಅಂದ್ರೆ ಏರ್ಪೋರ್ಟ್ ನ ಪೊಲೀಸರು ಕೂಡ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಪ್ರಜ್ವಲ್ ರೇವಣ್ಣ ಒಂದ್ ವೇಳೆ ಇಲ್ಲಿಗೆ ಬಂದಂತಹ ಸಂದರ್ಭದಲ್ಲಿ ಕೂಡಲೇ SIT ಅಧಿಕಾರಿಗಳಿಗೆ ಒಂದು ಮಾಹಿತಿಯನ್ನು ಕೂಡ ನೀಡ್ತಾರೆ. ತದನಂತರ ಒಂದು ಸಹಿ ಮತ್ತೆ ಪ್ರೋಸೆಸ್ ಏನಿರುತ್ತೆ ಅದನ್ನೆಲ್ಲವೂ ಕೂಡ ಮುಗಿಸಿ ಇಲ್ಲಿಂದ ನೇರವಾಗಿ SIT ಕಚೇರಿ ಕೂಡ ಅವ್ರನ್ನ ಕರೆದುಕೊಂಡು ಹೋಗಲಾಗುತ್ತೆ. ಅದರಂತೆ ನಿನ್ನೆ HD ರೇವಣ್ಣ ಅವರಿಗೆ ಯಾವ ರೀತಿ ಒಂದು ಪ್ರೊಸೀಜರ್ ನ ಫಾಲೋ ಮಾಡಲಾಯಿತು ಅದೇ ರೀತಿಯ ಒಂದು ಪ್ರೊಸೀಜರ್ ಕೂಡ ಫಾಲೋ ಮಾಡಲಾಗುವಂಥದ್ದು. ಅಂದ್ರೆ ಈಗಾಗಲೇ ರೇವಣ್ಣ ಅವರ ಒಂದು ವಿಚಾರದಲ್ಲಿ ಈಗ HD ರೇವಣ್ಣ ಅವರ ಕುಟುಂಬ ಕೂಡ ಸಾಕಷ್ಟು ಒಂದು ಒತ್ತಡವನ್ನು ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ಹಾಕಿರುವಂಥದ್ದು. ಅಂದ್ರೆ ಅದು ಜಾಮೀನು ಸಿಗ್ಲಿ ಬಿಡ್ಲಿ ಕೂಡಲೇ ನೀನು ಬೆಂಗಳೂರಿಗೆ ಬರಬೇಕು, ವಿಚಾರಣೆಯಿಂದ ಅದನ್ನು ಎದುರಿಸಬೇಕು ಧೈರ್ಯವಾಗಿ, ತದನಂತರ ಏನಿರುತ್ತೆ ಅದನ್ನು ನೋಡ್ಕೊಳ್ಳೋಣ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಈಗಾಗಲೇ ಪ್ರಜ್ವಲ್ ರೇವಣ್ಣಗೆ ಕುಟುಂಬಸ್ಥರು ನೀಡಿರುವಂತಹ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಕೂಡ ಬೆಂಗಳೂರಿಗೆ ಆಗಮಿಸ್ತಾ ಇರುವಂತದ್ದು. ಅಂದ್ರೆ ಈಗ SIT ಅಧಿಕಾರಿ ಕೂಡ ಎಲ್ಲ ರೀತಿಯ ಸಿದ್ಧತೆ ಕೂಡ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಈಗ ಸದ್ಯಕ್ಕೆ ಇಲ್ಲಿನ ಪೊಲೀಸರು ಕೂಡ ಕಳೆದ 3 ದಿನಗಳಿಂದ ಕೂಡ ಇಲ್ಲೇ ಬೀಡು ಬಿಟ್ಟಿರುವಂತದ್ದು. ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಇಂಚಿಂಚು ಅಂದ್ರೆ ಚಲನವಲನ ಬಗ್ಗೆನೂ ಕೂಡ ಈಗಾಗಲೇ ಒಂದು ಹದ್ದಿನ ಕಣ್ಣನ್ನ ಇಟ್ಟಿರುವಂತದ್ದು. ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರಿಗೆ ಲುಕ್ಔಟ್ ನೋಟಿಸ್, ಅದರ ಜೊತೆಗೆ ಈಗ ಬ್ಲೂ ಕಾರ್ನರ್ ನೋಟಿಸ್ 2 ನೋಟಿಸ್ ಅನ್ನು ಕೂಡ ಈಗಾಗಲೇ ಜಾರಿಯನ್ನು ಕೂಡ ಮಾಡಲಾಗಿರುವಂತದ್ದು. ವಿದೇಶದಲ್ಲಿ ಅವರ ಒಂದು ಎಲ್ಲಾ ರೀತಿಯ ಒಂದು ಚಲನವಲನಗಳನ್ನು ಕೂಡ ಇಲ್ಲಿನ ಬೆಂಗಳೂರಿನಲ್ಲಿರುವಂತಹ ಒಂದು SIT ಟೀಮ್ಗೆ ಈಗ ರವಾನೆ ಆಗ್ತಾ ಇರುವಂತದ್ದು. ಅಂದ್ರೆ SIT ಅಧಿಕಾರಿಗಳು ಕೂಡ ಇಂಚಿಂಚು ಮಾಹಿತಿಯನ್ನು ಕೂಡ ಈಗಾಗಲೇ ಕಲೆ ಹಾಕ್ತಾ ಇರುವಂತದ್ದು. ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ಬೆಂಗಳೂರಿಗೆ ಬರಬಹುದು. ಹೀಗಾಗಿ ಪೊಲೀಸರು ಕೂಡ ಅಲರ್ಟ್ ಆಗಿ ಇಲ್ಲಿ ಸದ್ಯಕ್ಕೆ ಬೆಂಗಳೂರಿನ ಒಂದು ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನದಲ್ಲಿ ಇರುವಂತದ್ದು. ಮಾಲ್ತೇಶ್, ಓಕೆ ಮಾತನಾಡ್ತೇನೆ ಅಲ್ಲಿ ಕಿರಣ್ ಹಾಗೆ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈಗ ವಿಚಾರ ಅಂತ ಅಂದ್ರೆ ಒಂದು ರೇವಣ್ಣ ಅವರ ಈಗ ಇಂಟರ್ಗೇಷನ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹತ್ತತ್ರ 24 ಗಂಟೆ ಆಗ್ತಾ ಬರುತ್ತೆ ಅವರನ್ನು ವಶಕ್ಕೆ ಪಡೆದಂತ ನಂತರದಲ್ಲಿ ಈಗ SIT ಬಯಸಿದ್ದಂತಹ ಉತ್ತರಗಳು ಅಥವಾ ನಿರೀಕ್ಷೆ ಮಾಡಿದಂತಹ ರೀತಿಯಾಗಿ ಈ ತನಿಖೆ ನಡೆದಿದೆಯಾ ಕಿರಣ್? ಏನ್ ಡೀಟೇಲ್ಸ್ ಗೊತ್ತಾಗ್ತಾ ಇದೆ? ಆಮೇಲೆ ಒಂದ್ ಹಂತಲ್ಲಿ ಮಹಿಳೆ ಕೂಡ ದೂರು ಕೊಟ್ಬಿಡ್ತಾಳೆ ಅನ್ನುವಂತ ರೀತಿಯಾಗಿ ಕೆಲ ಪುಕಾರ್ ಹಬ್ಬಿದ್ದಂತೂ ಹೌದು, ಪುತ್ರ ಕೊಟ್ಟಿರಲ್ಲ, ಅದಕ್ಕೆ ಹೊರತಾಗಿ ಸಂತ್ರಸ್ತ ಮಹಿಳೆನೂ ದೂರು ಕೊಟ್ಬಿಡ್ತಾರೆ ಅಂತ. ಅದಕ್ಕೆ ಸಂಬಂಧಪಟ್ಟಾಗೆ ಏನ್ ಬೆಳವಣಿಗೆ ಆಗಿದೆ ಕಿರಣ್? ಮಾಲ್ತೇಶ್, ಈಗ HD ರೇವಣ್ಣ ಅವ್ರ ಮೇಲೆ ಇರೋದಂತ 2 ಪ್ರಕರಣ ಸದ್ಯಕ್ಕೆ. ಒಂದು ಹೊಳೆನರಸೀಪುರ ಟೌನ್ ಪೊಲೀಸ್ ಠಾಣೆಯಲ್ಲಿ ಕೊಟ್ಟಂತ ಅವರ ಮನೆ ಕೆಲಸದಲ್ಲಿ ಕೊಟ್ಟಂತ ಲೈಂಗಿಕ ದೌರ್ಜನ್ಯ ಪ್ರಕರಣ ಒಂದು, ಮತ್ತೊಂದು KR ನಗರ ಪೊಲೀಸ್ ಠಾಣೆಯಲ್ಲಿ ಕೊಟ್ಟಂತ ಏನು ಕಿಡ್ನಾಪ್ ಪ್ರಕರಣ. ಈ 2 ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತ್ರ ರೇವಣ್ಣ ಅವ್ರನ್ನ SIT ಅಧಿಕಾರಿಗಳು ಬೆಳಗ್ಗೆಯಿಂದ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಈಗಾಗಲೇ ಲೈಂಗಿಕ ದೌರ್ಜನ್ಯ ಅಂದ್ರೆ ಫಸ್ಟ್ ಹೊಳೆನರಸೀಪುರ ಟೌನಲ್ಲಿ ಕೊಟ್ಟಂತ ಪ್ರಕರಣಕ್ಕೆ ಈಗಾಗಲೇ ಬೇಲೆಬಲ್ ಅಫೆನ್ಸ್ ಆಗಿರೋದ್ರಿಂದ ಯಾವುದೇ ರೀತಿಯ ಸೀರಿಯಸ್ನೆಸ್ ಇಲ್ಲ. ಆದ್ರೆ ಈ ಮತ್ತೊಂದು ಪ್ರಕರಣ ಅಂದ್ರೆ ಸಂತ್ರಸ್ತೆಯ ವಿಕ್ಟಿಮ್ನನ್ನ ಕಿಡ್ನಾಪ್ ಮಾಡಿರೋ ಪ್ರಕರಣ ಬಹಳಷ್ಟು ಗಂಭೀರವಾಗಿರುವಂಥದ್ದು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡ್ತಾ ಇದ್ದಂಥ SIT ಅಧಿಕಾರಿಗಳು ನಿಜಕ್ಕೂ ಅವರ ಏನು ಅನ್ಕೊಂಡಿದ್ರು ಯಾವುದೇ ರೀತಿಯ ಸರಿಯಾಗಿ ಸ್ಪಂದನೆ ಅಂದ್ರೆ ಒಂಥರ ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ. ಯಾಕೆಂತಂದ್ರೆ ಬೆಳಗ್ಗೆಯಿಂದ ಕೂಡ ಅವ್ರನ್ನ ಏನೇ ಮಾತಾಡಿದ್ರು ಕೂಡ ಏನೇ ಪ್ರಶ್ನೆ ಕೇಳ್ಕೊಂಡಿದ್ರು ನನಗೆ ಗೊತ್ತಿಲ್ಲ ಅನ್ನೋ ಒಂದು ಉತ್ತರನ ಹೇಳಿದ್ದಾರೆ. ನಮ್ಮ ಮನೆಯಲ್ಲಿ ಸಾಕಷ್ಟು ಜನ ಕೆಲಸ ಮಾಡ್ತಾ ಇರ್ತಾರೆ, ಯಾರು ಕೆಲಸಕ್ಕೆ ಎಲ್ಲಿ ಹೋಗಿದ್ರು ಏನು ನನಗೆ ಯಾವುದು ಕೂಡ ಇದೆಲ್ಲ, ಮನೆಯಲ್ಲಿ ಮಾಡ್ತಾ ಇರ್ತಾರೆ, ಬೆಂಗಳೂರು ಮನೆಯಲ್ಲೂ ಮಾಡ್ತಾ ಇರ್ತಾರೆ, ತೋಟದ ಮನೆಯಲ್ಲೂ ಮಾಡ್ತಾ ಇರ್ತಾರೆ ಕೆಲಸ, ಯಾರ್ಯಾರು ಬರ್ತಾರೆ ಪ್ರತಿದಿನ
ದಿನ ಒಬ್ಬೊಬ್ರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ನಾವು ಯಾರನ್ನ ನಾನು ಲೆಕ್ಕ ಇಟ್ಕೊಳ್ಳಿ. ಇನ್ನು ಈ ಥರ ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಯಾರಿಗೂ ಕೂಡ ಫೋನು ಮಾಡಿಲ್ಲ, ಆಕೆಗೆ ನಾನೇನು ಸಂಪರ್ಕ ಮಾಡಿಲ್ಲ. ಹೋಗ್ಲಿ, ಆಕೆ 3-4 ದಿನ ಎಲ್ಲಿ ಮನೆ ಬಿಟ್ಟಿದ್ದಾರೆ, ಅದಾದಮೇಲೆ ನನ್ನ ಹತ್ರ ಯಾರು ಕರ್ಕೊಬಂದಿಲ್ಲ, ನಾನು ಬೆಂಗಳೂರಲ್ಲಿದ್ದೀನಿ, ನನಗೂ ಅದಕ್ಕೂ ಕಿಡ್ನಾಪ್ಗೂ ಸಂಬಂಧವಿಲ್ಲ ಅನ್ನೋ ರೀತಿಯಲ್ಲಿ ಎಲ್ಲ ರೀತಿಯ ಉತ್ತರ ಕೊಡ್ತಾರೆ. ಹೆಚ್ಚಿನ ಹೋಗಿ ಪ್ರಶ್ನೆಯನ್ನು ಕೇಳಿದರೆ ಮೌನ ವಹಿಸೋದು. ಇದು ಈಗ ಬೆಳಗ್ಗೆಯಿಂದ ಕೂಡ ಆಗ್ತಾ ಇರುವಂಥದ್ದು. ನನಗೆ ಒಂದಷ್ಟು ಟೆನ್ಷನ್ ಆಗಿದೆ, ನಾನು ರೆಸ್ಟ್ ಮಾಡಬೇಕು, ನೀರು ಕುಡಿಬೇಕು, ಈ ರೀತಿ ಒಂದಷ್ಟು ಬೆಳಗ್ಗೆಯಿಂದನೂ ಕೂಡ ಅವರು ಕಾಲವನ್ನು ತಳ್ತಾ ಇದ್ದಾರೆ. ಹಾಗಾಗಿ SIT ಅಧಿಕಾರಿಗಳು ಯಾವುದೇ ಪ್ರಶ್ನೆಗಳು ಕೂಡ ಯಾವುದೇ ರೀತಿಯ ಸರಿಯಾಗಿ ಅವರ ಉತ್ತರವನ್ನು ಇದು ಹೇಳ್ತಾರೆ. ನನಗೆ ಅದ್ರ ಬಗ್ಗೆ ವಿಚಾರನೇ ಗೊತ್ತಿಲ್ಲ, ಯಾರೋ ರೇವಣ್ಣ ಹೇಳಿದ್ರು ಕರ್ಕೊಂಡು ಹೋದ್ರೆ ನನಗೆ ಯಾರು ಹೇಳಿದ್ರು ಅನ್ನೋದನ್ನು ಕೂಡ ನನಗೆ ಗೊತ್ತಿಲ್ಲ ಅನ್ನೋ ಆರೈಕೆ ಉತ್ತರವನ್ನೇ ಕೂಡ ಬೆಳಗ್ಗೆಯಿಂದನೂ ಕೂಡ ಕೊಡ್ಕೊಂಡು ಬರ್ತಾ ಇದ್ದಾರೆ. ಈಗ ಸಂಬಂಧಪಟ್ಟಂತೆ ಈಗ ಅಧಿಕೃತವಾಗಿ, ಯಾಕೆಂದರೆ ಅರೆಸ್ಟ್ ಮಾಡಿ 24 ಗಂಟೆ ಒಳಗಡೆ ಪ್ರೊಡ್ಯೂಸ್ ಮಾಡಬೇಕು. ಇನ್ನು ಉಳಿದಂಥ ಪ್ರೊಸೀಜರ್ ಪ್ರಕಾರ ಈಗ ಸಂಬಂಧಪಟ್ಟಂತೆ ರಿಮೈಂಡ್ ಅಪ್ಲಿಕೇಶನ್ ಏನಾರು ಕೊಟ್ಟರೆ, ಅದರಲ್ಲಿ ಆಕೆ ಏನಾರು ಹೇಳಿದ್ರೆ ಏನು ಅನ್ನೋದು ಒಂದಷ್ಟು ಎವಿಡೆನ್ಸ್ ಸಿಕ್ಕಿದ್ರೆ ಬಹುಶಃ ಮತ್ತೆ ಕಸ್ಟಡಿ ತಗೋತಾರೆ, ಇಲ್ಲಾಂದ್ರೆ ಜುಡಿಷಿಯಲ್ ಕಸ್ಟಡಿಗೆ ಕೊಡ್ತಾರೆ. ಮಾಲ್ತೇಶ್, ಥ್ಯಾಂಕ್ ಯು ಕಿರಣ್. Brought you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.